ಇದು ಬೇಲಿಯೇ ಎದ್ದು ಹೊಲ ಮೇದ ಸ್ಟೋರಿ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ದಂಧೆಗಳು ನಡೆಯುತ್ತವೆ ಎಂದು ಎಸ್ಪಿಗೆ ಮಾಹಿತಿ ಕೊಡಬೇಕಾಗಿದ್ದ ಎಸ್ಪಿ ಗನ್ಮ್ಯಾನ್ ಒಬ್ಬ ದಂಧೆಕೋರರಿಂದ ಲಕ್ಷ ಹಣ ಲೂಟಿ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾನೆ. ಅಕ್ಕಿ ಸಾಗಣೆದಾರರಿಂದ 3 ಲಕ್ಷ ವಸೂಲಿ. ಬಳ್ಳಾರಿ ಎಸ್ಪಿ ಗನ್ಮ್ಯಾನ್ ಅರೆಸ್ಟ್. ಈ ಫೋಟೋದಲ್ಲಿ ಕಾಣುವಂತಹ ವ್ಯಕ್ತಿ ಹೆಸರು ದೇವರಾಜ್. ಈತ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಗನ್ಮ್ಯಾನ್. ಎಸ್ಪಿ ಗನ್ಮ್ಯಾನ್ ಆಗಿದ್ದಂತಹ ಈತ ಜಿಲ್ಲೆಯಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳ ಬಗ್ಗೆ ಎಸ್ಪಿಗೆ ಮಾಹಿತಿ ಕೊಡುವ ಬದಲು ತಾನೇ ಒಂದು ಪಟಾಲಂ ಕಟ್ಟಿಕೊಂಡು ದಂಧೆಕೋರರ ಬೆನ್ನು ಬಿದ್ದು ಲೂಟಿ ಮಾಡೋ ಕೆಲಸವನ್ನ ಮಾಡ್ತಿದ್ದ. ಇದೇ ವ್ಯಕ್ತಿ ಅಕ್ಕಿ ದಂಧೆಕೋರರ ಬಳಿ ಹೋಗಿ ನಾನು ಎಸ್ಪಿ ಸ್ಕ್ವಾಡ್ ಟೀಮ್ ಅಂತ ಹೆದರಿಸಿ 3 ಲಕ್ಷ ರೂಪಾಯಿ ಪೀಕಿದ್ದ. ಇದೀಗ ದಂಧೆಕೋರರ ಬಳಿ ಹಣ ಲೂಟಿ ಮಾಡಿ ಲಾಕ್ ಆಗಿದ್ದಾನೆ. ಅಕ್ಕಿ ದಂಧೆಕೋರರ ಬಳಿ ಹಣ ವಸೂಲಿ ಮಾಡಿದ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಗನ್ಮ್ಯಾನ್ ದೇವರಾಜ್ ಹಾಗೂ ಆತನ ಸಹಚರರನ್ನ ಬಂಧಿಸಲಾಗಿದೆ. ಶರಬಯ್ಯ ಎನ್ನುವ ಪಡಿತರ ಅಕ್ಕಿ ಸಾಗಣೆದಾರರಿಂದ ಈ ದೇವರಾಜ್ ಹಾಗೂ ಟೀಮ್ 3 ಲಕ್ಷ ಹಣವನ್ನು ವಸೂಲಿ ಮಾಡಿತ್ತು. ಅಕ್ರಮ ದಂಧೆಕೋರ ಶರಬಯ್ಯ ಎನ್ನುವವರು ಮೋಕಾ ಪೊಲೀಸ್ ಠಾಣೆಯಲ್ಲಿ ನೀಡಿದಂತಹ ದೂರಿನ ಹಿನ್ನೆಲೆ ಇದೀಗ ಆರೋಪಿ ದೇವರಾಜನನ್ನ ಬಂಧಿಸಲಾಗಿದೆ. ಪಡಿತರ ಅಕ್ಕಿ ತುಂಬಿಕೊಂಡು 2 ಲಾರಿಗಳು ಆಂಧ್ರಪ್ರದೇಶಕ್ಕೆ ಹೊರಟಿದ್ವು. ಆ ಲಾರಿಗಳನ್ನ ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹೇಳಿ ಎಸ್ಪಿ ಗನ್ಮ್ಯಾನ್ ದೇವರಾಜ್ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಹಣ ನೀಡದಿದ್ರೆ ಸೀಸ್ ಮಾಡಿ ಜೈಲಿಗೆ ಕಳುಹಿಸುವುದಾಗಿ ಜೀವ ಬೆದರಿಕೆ ಹಾಕಿದ. ಕೊನೆಗೆ 3 ಲಕ್ಷಕ್ಕೆ ಡೀಲ್ ಮಾಡಿ 3 ಲಕ್ಷ ವಸೂಲಿ ಮಾಡಿದ್ದ. ಹೀಗಾಗಿ ಅಕ್ಕಿ ದಂಧೆಕೋರರ ಶರಬಯ್ಯ ಮೋಕಾ ಪೊಲೀಸ್ ಠಾಣೆಯಲ್ಲಿ ದೇವರಾಜ್ ಸೇರಿದಂತೆ 3 ಮೇಲೆ ಪ್ರಕರಣ ದಾಖಲಿಸಿದ್ರು. ಗನ್ಮ್ಯಾನ್ ದೇವರಾಜ್ ಎಸ್ಪಿ ಸ್ಕ್ವಾಡ್ ಅಂತ ಹಣ ವಸೂಲಿ ಮಾಡಿರುವುದು ಖಚಿತವಾದ ಹಿನ್ನೆಲೆ ದೇವರಾಜನನ್ನ ವಿಚಾರಣೆ ನಡೆಸಿ ಬಂಧಿಸಲಾಗಿದೆ. 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ ಇಂಟರ್ವೀನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಈ ಶರಬಯ್ಯ ಅನ್ನೋನ್ಗೆ ಸೇರಿದಂತಹ ಗಾಡಿಗಳನ್ನ ಅಕ್ಕಿ ಸಾಗಾಟ ಮಾಡ್ತಿದ್ದಂಥ ಗಾಡಿಗಳನ್ನ ತಡೆದು ನಿಲ್ಲಿಸಿ ನಾವು ಪೊಲೀಸ್ ಇಲಾಖೆಯವರು SP ತಂಡದವರು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ ಆನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮಗೆ ಇಷ್ಟು ದುಡ್ಡು ಕೊಟ್ರೆ ಸೆಟಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂತ ಹೇಳಿ 5 ಲಕ್ಷದ ಡಿಮಾಂಡ್ ಮಾಡ್ತಾರೆ ಅವನಿಂದ. ಆನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನ ಅವನಿಂದ ಪಡೆದು ಬಂದಿರುವಂಥದ್ದು. ಎಲ್ಲೆಲ್ಲಿ ಅಕ್ರಮ ದಂಧೆ ನಡೀತಾ ಇದ್ವೋ ಅಲ್ಲೆಲ್ಲ ಈ ಗನ್ಮ್ಯಾನ್ ದೇವರಾಜ್ ಹೋಗ್ತಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ದೇವರಾಜ್ ತಾನೇ ಎಸ್ಪಿ ಸ್ಕ್ವಾಡ್ ಟೀಮ್ ಅಂತ ದಂಧೆಕೋರರ ಬೆನ್ನು ಬಿದ್ದು ಬೆದರಿಸ್ತಾ ಇದ್ದಂತೆ. ಬೆದರಿಸಿ ಡೀಲ್ ಕುದುರಿಸಿ ಹಣ ಲೂಟಿ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ತನಿಖೆ ಕೈಗೊಂಡಿದ್ದ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ಎಸ್ಪಿ ಗನ್ಮ್ಯಾನ್ ದೇವರಾಜ್, ಅಡ್ವೊಕೇಟ್ ಗಾದಿಲಿಂಗ ಹಾಗೂ ಇನ್ನೊಬ್ಬ ಸಾಯಿರಾಮ್ ಎನ್ನುವವರು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ಬೇಲಿಯೇ ಎದ್ದು ಹೊಲ ಮೇದ ಸ್ಟೋರಿ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ದಂಧೆಗಳು ನಡೆಯುತ್ತವೆ ಎಂದು ಎಸ್ಪಿಗೆ ಮಾಹಿತಿ ಕೊಡಬೇಕಾಗಿದ್ದ ಎಸ್ಪಿ ಗನ್ಮ್ಯಾನ್ ಒಬ್ಬ ದಂಧೆಕೋರರಿಂದ ಲಕ್ಷ ಹಣ ಲೂಟಿ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾನೆ. ಅಕ್ಕಿ ಸಾಗಣೆದಾರರಿಂದ 3 ಲಕ್ಷ ವಸೂಲಿ. ಬಳ್ಳಾರಿ ಎಸ್ಪಿ ಗನ್ಮ್ಯಾನ್ ಅರೆಸ್ಟ್. ಈ ಫೋಟೋದಲ್ಲಿ ಕಾಣುವಂತಹ ವ್ಯಕ್ತಿ ಹೆಸರು ದೇವರಾಜ್. ಈತ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಗನ್ಮ್ಯಾನ್. ಎಸ್ಪಿ ಗನ್ಮ್ಯಾನ್ ಆಗಿದ್ದಂತಹ ಈತ ಜಿಲ್ಲೆಯಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳ ಬಗ್ಗೆ ಎಸ್ಪಿಗೆ ಮಾಹಿತಿ ಕೊಡುವ ಬದಲು ತಾನೇ ಒಂದು ಪಟಾಲಂ ಕಟ್ಟಿಕೊಂಡು ದಂಧೆಕೋರರ ಬೆನ್ನು ಬಿದ್ದು ಲೂಟಿ ಮಾಡೋ ಕೆಲಸವನ್ನ ಮಾಡ್ತಿದ್ದ. ಇದೇ ವ್ಯಕ್ತಿ ಅಕ್ಕಿ ದಂಧೆಕೋರರ ಬಳಿ ಹೋಗಿ ನಾನು ಎಸ್ಪಿ ಸ್ಕ್ವಾಡ್ ಟೀಮ್ ಅಂತ ಹೆದರಿಸಿ 3 ಲಕ್ಷ ರೂಪಾಯಿ ಪೀಕಿದ್ದ. ಇದೀಗ ದಂಧೆಕೋರರ ಬಳಿ ಹಣ ಲೂಟಿ ಮಾಡಿ ಲಾಕ್ ಆಗಿದ್ದಾನೆ. ಅಕ್ಕಿ ದಂಧೆಕೋರರ ಬಳಿ ಹಣ ವಸೂಲಿ ಮಾಡಿದ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಗನ್ಮ್ಯಾನ್ ದೇವರಾಜ್ ಹಾಗೂ ಆತನ ಸಹಚರರನ್ನ ಬಂಧಿಸಲಾಗಿದೆ. ಶರಬಯ್ಯ ಎನ್ನುವ ಪಡಿತರ ಅಕ್ಕಿ ಸಾಗಣೆದಾರರಿಂದ ಈ ದೇವರಾಜ್ ಹಾಗೂ ಟೀಮ್ 3 ಲಕ್ಷ ಹಣವನ್ನು ವಸೂಲಿ ಮಾಡಿತ್ತು. ಅಕ್ರಮ ದಂಧೆಕೋರ ಶರಬಯ್ಯ ಎನ್ನುವವರು ಮೋಕಾ ಪೊಲೀಸ್ ಠಾಣೆಯಲ್ಲಿ ನೀಡಿದಂತಹ ದೂರಿನ ಹಿನ್ನೆಲೆ ಇದೀಗ ಆರೋಪಿ ದೇವರಾಜನನ್ನ ಬಂಧಿಸಲಾಗಿದೆ. ಪಡಿತರ ಅಕ್ಕಿ ತುಂಬಿಕೊಂಡು 2 ಲಾರಿಗಳು ಆಂಧ್ರಪ್ರದೇಶಕ್ಕೆ ಹೊರಟಿದ್ವು. ಆ ಲಾರಿಗಳನ್ನ ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹೇಳಿ ಎಸ್ಪಿ ಗನ್ಮ್ಯಾನ್ ದೇವರಾಜ್ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಹಣ ನೀಡದಿದ್ರೆ ಸೀಸ್ ಮಾಡಿ ಜೈಲಿಗೆ ಕಳುಹಿಸುವುದಾಗಿ ಜೀವ ಬೆದರಿಕೆ ಹಾಕಿದ. ಕೊನೆಗೆ 3 ಲಕ್ಷಕ್ಕೆ ಡೀಲ್ ಮಾಡಿ 3 ಲಕ್ಷ ವಸೂಲಿ ಮಾಡಿದ್ದ. ಹೀಗಾಗಿ ಅಕ್ಕಿ ದಂಧೆಕೋರರ ಶರಬಯ್ಯ ಮೋಕಾ ಪೊಲೀಸ್ ಠಾಣೆಯಲ್ಲಿ
ದೇವರಾಜ್ ಸೇರಿದಂತೆ ಮೂವರ ಮೇಲೆ ಪ್ರಕರಣ ದಾಖಲಿಸಿದ್ರು. ಗನ್ಮ್ಯಾನ್ ದೇವರಾಜ್ ಎಸ್ಪಿ ಸ್ಕ್ವಾಡ್ ಅಂತ ಹಣ ವಸೂಲಿ ಮಾಡಿರುವುದು ಖಚಿತವಾದ ಹಿನ್ನೆಲೆ ದೇವರಾಜ್ನನ್ನ ವಿಚಾರಣೆ ನಡೆಸಿ ಬಂಧಿಸಲಾಗಿದೆ. 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ ಇಂಟರ್ವೀನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಈ ಶರಭಯ್ಯ ಅನ್ನೋನ್ಗೆ ಸೇರಿದಂತಹ ಗಾಡಿಗಳನ್ನ, ಅಕ್ಕಿ ಸಾಗಾಟ ಮಾಡ್ತಿದ್ದಂಥ ಗಾಡಿಗಳನ್ನ ತಡೆದು ನಿಲ್ಲಿಸಿ, ನಾವು ಪೊಲೀಸ್ ಇಲಾಖೆಯವರು SP ತಂಡದವರು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ, ಆನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮಗೆ ಇಷ್ಟು ದುಡ್ಡು ಕೊಟ್ರೆ, ಸೆಟಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂತ ಹೇಳಿ 5 ಲಕ್ಷದ ಡಿಮಾಂಡ್ ಮಾಡ್ತಾರೆ ಅವನಿಂದ. ಆನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನ ಅವನಿಂದ ಪಡೆದು ಬಂದಿರುವಂಥದ್ದು. ಎಲ್ಲೆಲ್ಲಿ ಅಕ್ರಮ ದಂಧೆ ನಡೀತಾ ಇದ್ವೋ ಅಲ್ಲೆಲ್ಲ ಈ ಗನ್ಮ್ಯಾನ್ ದೇವರಾಜ್ ಹೋಗ್ತಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ದೇವರಾಜ್ ತಾನೇ SP ಸ್ಕ್ವಾಡ್ ಟೀಮ್ ಅಂತ ದಂಧೆಕೋರರ ಬೆನ್ನು ಬಿದ್ದು ಬೆದರಿಸ್ತಾ ಇದ್ದಂತೆ. ಬೆದರಿಸಿ ಡೀಲ್ ಕುದುರಿಸಿ ಹಣ ಲೂಟಿ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ತನಿಖೆ ಕೈಗೊಂಡಿದ್ದ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ SP ಗನ್ಮ್ಯಾನ್ ದೇವರಾಜ್, ಅಡ್ವೊಕೇಟ್ ಗಾದಿಲಿಂಗ ಹಾಗೂ ಇನ್ನೊಬ್ಬ ಸಾಯಿರಾಮ್ ಎನ್ನುವವರು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ಬೇಲಿಯೇ ಎದ್ದು ಹೊಲ ಮೇದ ಸ್ಟೋರಿ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ದಂಧೆಗಳು ನಡೆಯುತ್ತವೆ ಎಂದು ಎಸ್ಪಿಗೆ ಮಾಹಿತಿ ಕೊಡಬೇಕಾಗಿದ್ದ SP ಗನ್ಮ್ಯಾನ್ ಒಬ್ಬ ದಂಧೆಕೋರರಿಂದ ಲಕ್ಷ ಹಣ ಲೂಟಿ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾನೆ. ಅಕ್ಕಿ ಸಾಗಣೆದಾರರಿಂದ 3 ಲಕ್ಷ ವಸೂಲಿ. ಬಳ್ಳಾರಿ SP ಗನ್ಮ್ಯಾನ್ ಅರೆಸ್ಟ್. ಈ ಫೋಟೋದಲ್ಲಿ ಕಾಣುವಂತಹ ವ್ಯಕ್ತಿ ಹೆಸರು ದೇವರಾಜ್. ಈತ ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ಗನ್ಮ್ಯಾನ್. SP ಗನ್ಮ್ಯಾನ್ ಆಗಿದ್ದಂತಹ ಈತ ಜಿಲ್ಲೆಯಲ್ಲಿ ನಡೆಯುತ್ತಿದ್ದಂತಹ ಅಕ್ರಮಗಳ ಬಗ್ಗೆ SPಗೆ ಮಾಹಿತಿ ಕೊಡುವ ಬದಲು ತಾನೇ ಒಂದು ಪಟಾಲಂ ಕಟ್ಟಿಕೊಂಡು ದಂಧೆಕೋರರ ಬೆನ್ನು ಬಿದ್ದು ಲೂಟಿ ಮಾಡೋ ಕೆಲಸವನ್ನ ಮಾಡ್ತಿದ್ದ. ಇದೇ ವ್ಯಕ್ತಿ ಅಕ್ಕಿ ದಂಧೆಕೋರರ ಬಳಿ ಹೋಗಿ ನಾನು SP ಸ್ಕ್ವಾಡ್ ಟೀಮ್ ಅಂತ ಹೆದರಿಸಿ 3 ಲಕ್ಷ ರೂಪಾಯಿ ಪೀಕಿದ್ದ. ಇದೀಗ ದಂಧೆಕೋರರ ಬಳಿ ಹಣ ಲೂಟಿ ಮಾಡಿ ಲಾಕ್ ಆಗಿದ್ದಾನೆ. ಅಕ್ಕಿ ದಂಧೆಕೋರರ ಬಳಿ ಹಣ ವಸೂಲಿ ಮಾಡಿದ ಬಳ್ಳಾರಿ SP ಸುಮನ್ ಪನ್ನೇಕರ್ ಗನ್ಮ್ಯಾನ್ ದೇವರಾಜ್ ಹಾಗೂ ಆತನ ಸಹಚರರನ್ನ ಬಂಧಿಸಲಾಗಿದೆ. ಶರಭಯ್ಯ ಎನ್ನುವ ಪಡಿತರ ಅಕ್ಕಿ ಸಾಗಣೆದಾರರಿಂದ ಈ ದೇವರಾಜ್ ಹಾಗೂ ಟೀಮ್ 3 ಲಕ್ಷ ಹಣವನ್ನು ವಸೂಲಿ ಮಾಡಿತ್ತು. ಅಕ್ರಮ ದಂಧೆಕೋರ ಶರಭಯ್ಯ ಎನ್ನುವವರು ಮೋಕಾ ಪೊಲೀಸ್ ಠಾಣೆಯಲ್ಲಿ ನೀಡಿದಂತಹ ದೂರಿನ ಹಿನ್ನೆಲೆ ಇದೀಗ ಆರೋಪಿ ದೇವರಾಜನನ್ನ ಬಂಧಿಸಲಾಗಿದೆ. ಪಡಿತರ ಅಕ್ಕಿ ತುಂಬಿಕೊಂಡು 2 ಲಾರಿಗಳು ಆಂಧ್ರ ಪ್ರದೇಶಕ್ಕೆ ಹೊರಟಿದ್ವು. ಆ ಲಾರಿಗಳನ್ನ ಅಡ್ಡಗಟ್ಟಿ SP ಸ್ಕ್ವಾಡ್ ಅಂತ ಹೇಳಿ SP ಗನ್ಮ್ಯಾನ್ ದೇವರಾಜ್ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಹಣ ನೀಡದಿದ್ರೆ ಸೀಸ್ ಮಾಡಿ ಜೈಲಿಗೆ ಕಳುಹಿಸುವುದಾಗಿ ಜೀವ ಬೆದರಿಕೆ ಹಾಕಿದ್ದ. ಕೊನೆಗೆ 3 ಲಕ್ಷಕ್ಕೆ ಡೀಲ್ ಮಾಡಿ 3 ಲಕ್ಷ ವಸೂಲಿ ಮಾಡಿದ್ದ. ಹೀಗಾಗಿ ಅಕ್ಕಿ ದಂಧೆಕೋರರ ಶರಭಯ್ಯ ಮೋಕಾ ಪೊಲೀಸ್ ಠಾಣೆಯಲ್ಲಿ ದೇವರಾಜ್ ಸೇರಿದಂತೆ ಮೂವರ ಮೇಲೆ ಪ್ರಕರಣ ದಾಖಲಿಸಿದ್ರು. ಗನ್ಮ್ಯಾನ್ ದೇವರಾಜ್ SP ಸ್ಕ್ವಾಡ್ ಅಂತ ಹಣ ವಸೂಲಿ ಮಾಡಿರುವುದು ಖಚಿತವಾದ